ಶಿಕ್ಷಕನ ಮೊಬೈಲ್ನಲ್ಲಿತ್ತು ಬರೋಬ್ಬರಿ 5,000 ನಗ್ನ ವಿಡಿಯೋ. ನಿಜಕ್ಕೂ ಶಾಕಿಂಗ್ ಆಗಿರುವಂತಹ ವಿಚಾರ ಇದು. ಖುದ್ದು ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಘಾತವನ್ನ ಕಳವಳವನ್ನ ವ್ಯಕ್ತಪಡಿಸಿದೆ. ವಸತಿ ಶಾಲೆಯ ಹೆಣ್ಣು ಮಕ್ಕಳ ಫೋಟೋ ಹಾಗೆ ವಿಡಿಯೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ ಕಂಡು ಬಂದಿದೆ. ನಗ್ನ ಕರ್ಮಕಾಂಡದ ಶಿಕ್ಷಕ ಮುನಿಯಪ್ಪನ ನಡೆಗೆ ಆಘಾತವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಶಿಕ್ಷಕನ ಕಾಮಪುರಾಣ ಇದು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹೈಕೋರ್ಟ್ ಆಘಾತವನ್ನ ವ್ಯಕ್ತಪಡಿಸಿ ಶಿಕ್ಷಕ ಕೇಸನ್ನ ರದ್ದುಪಡಿಸುವುದಕ್ಕೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ವಜಾಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಒಂದು ಕೇಸನ್ನು FIR ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ದು ಅಕ್ಯೂಸ್ಡ್ ಪಾರ್ಟಿಯವರು. ಅದು ಈ ದಿನ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ. ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ಕಂಟಿನ್ಯೂಷನಲ್ಲಿದೆ. 2023 ಡಿಸೆಂಬರ್ 17ನೇ ತಾರೀಕು ಶಿಕ್ಷಕ ಮುನಿಯಪ್ಪನ ದರ್ಪ ಬಯಲಾಗಿತ್ತು. ವಸತಿ ಶಾಲೆಯ ಮಕ್ಕಳಿಗೆ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಮುನಿಯಪ್ಪ ಚಿತ್ರಹಿಂಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಹೊರಗಡೆ ಬಂದಿತ್ತು. ದಿನಾಂಕ 2023 ಡಿಸೆಂಬರ್ 17ನೇ ತಾರೀಕು ಈ ವಿಚಾರ ಬೆಳಕಿಗೆ ಬಂದಿತ್ತು. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಮುನಿಯಪ್ಪ ವಿದ್ಯಾರ್ಥಿಗಳಿಗೆ ಚಿತ್ರಹಿಂಸೆಯನ್ನ ನೀಡ್ತಿದ್ದಾರೆ ಅನ್ನೋದು ಆಗ ಬಯಲಾಗಿತ್ತು. ಆ ನಂತರ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಮ್ಯಾನ್ ಹೋಲ್ ಅನ್ನ ಕ್ಲೀನ್ ಮಾಡಿಸಿದ್ರಂತೆ. ಅಂದ್ರೆ ಶಿಕ್ಷಕನ ವಿರುದ್ಧ ಕೇಳಿ ಬಂದಂತಹ ಆರೋಪ ಏನು, ಯಾವ ಕಾರಣಕ್ಕಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಅದನ್ನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಈ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಮ್ಯಾನ್ ಹೋಲ್ ಅನ್ನ ಕ್ಲೀನ್ ಮಾಡಿಸಿದ್ರು. ಈ ಬಗ್ಗೆ ನಿರಂತರವಾಗಿ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿತ್ತು. ಬಳಿಕ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಆದರೆ ತನಿಖೆಯ ಸಂದರ್ಭದಲ್ಲಿ ಶಿಕ್ಷಕ ಮುನಿಯಪ್ಪ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬರುತ್ತೆ. ವಾರ್ಡನ್ ಸೇರಿದಂತೆ ಶಿಕ್ಷಕರಿಬ್ಬರ ವಿರುದ್ಧ ಆಗ ಪ್ರಕರಣವನ್ನ ದಾಖಲಿಸಲಾಗಿತ್ತು. ವಿದ್ಯಾರ್ಥಿಗಳು ಕೊಟ್ಟಂತ ದೂರಿನ ಕಾರಣಕ್ಕಾಗಿ ಪೋಕ್ಸೋ ಕೇಸ್ ಮುನಿಯಪ್ಪ ವಿರುದ್ಧ ದಾಖಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ನ ಸೀಸ್ ಮಾಡಿ ಅಧಿಕಾರಿಗಳು ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಹಾಗೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕನ ಮೊಬೈಲ್ನಲ್ಲಿ ಒಟ್ಟು 5,000 ನಗ್ನ ವಿಡಿಯೋ ಹಾಗೆ ಫೋಟೋಗಳು ಪತ್ತೆಯಾಗಿತ್ತು. ಖುದ್ದು ಪೊಲೀಸರೇ ಆಗ ಆಘಾತಗೊಂಡಿದ್ರು. ಈ ಪ್ರಕರಣ ಯಾವಾಗ ಹೈಕೋರ್ಟ್ ಮೆಟ್ಟಿಲು ಹೋಯ್ತೋ, ಹೈಕೋರ್ಟ್ನಲ್ಲಿ ಪೋಕ್ಸೋ ಪ್ರಕರಣದಿಂದ ನನ್ನನ್ನ ಹೊರಗಿಡಬೇಕು ಅಂತ ಹೇಳಿ ಈ ಶಿಕ್ಷಕ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕ್ತಾನೆ. ನನ್ನ ವಿರುದ್ಧದ FIR ನ ರದ್ದು ಮಾಡಿ ಅಂತ ಹೇಳಿ ಕೋರ್ಕೊಡ್ತಾರೆ. ಆದ್ರೆ ಶಿಕ್ಷಕ ಮುನಿಯಪ್ಪ ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ಸದ್ಯ ಹೈಕೋರ್ಟ್ ವಜಾಗೊಳಿಸಿದೆ. ಆರೋಪಿ ಮೊಬೈಲ್ನಲ್ಲಿರುವಂತಹ ವಿಡಿಯೋ ಕುರಿತು ಹೈಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.